ಇದು ರಾಸಾಯನಿಕ ಕ್ರಿಯೆಗಳು ಮತ್ತು ಅವುಗಳ ವಿಧಗಳು, ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್, ಒಂದನೇ ಪಾಠ. ಫಸ್ಟು ಕೆಮಿಕಲ್ ಕಾಂಬಿನೇಷನ್. ಸೊ ಇಲ್ಲಿ ಕೆಮಿಕಲ್ ಕಾಂಬಿನೇಷನ್ ನೋಡಿರಿ, ಸಂಯೋಗ ಕ್ರಿಯೆ ಅಂತೇಳಿ ಹೇಳ್ತೀವಿ ಕನ್ನಡದಲ್ಲಿ. ಇದು ಎಕ್ಸಾಂಪಲ್ಸ್ ಫಸ್ಟ್ ಹೇಳ್ತಾ ಇದ್ದೇನೆ. ಫಸ್ಟು ಕ್ಯಾಲ್ಶಿಯಂ ಆಕ್ಸೈಡ್, CaO. CA ಅಂದರೆ ಕ್ಯಾಲ್ಶಿಯಂ, O ಅಂದರೆ ಆಕ್ಸೈಡ್. ಕ್ಯಾಲ್ಶಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ, ನೀರಿನ ಜೊತೆಗೆ. ಇದು ಜೋರಾಗಿ ರಿಯಾಕ್ಟು ಆಗುತ್ತೆ, ಫಾಸ್ಟಾಗಿ, ಆ್ಯಕ್ಟ್ ವಿಗರಸ್ಲಿ, ಜೋರಾಗಿ ರಿಯಾಕ್ಷನ್ ಮಾಡಿ. CA ಅಂದ್ರೇನು? ಕ್ಯಾಲ್ಶಿಯಂ OH ಟ್ವೈಸ್ ಅಂದರೆ OH ಅಂದರೆ ಹೈಡ್ರಾಕ್ಸೈಡ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಉಂಟು ಮಾಡುತ್ತದೆ. ಸೊ ಇದನ್ನು ಕ್ವಿಕ್ ಲೈಮ್ ಅಂತ ಹೇಳ್ತೀವಿ CaOಗೆ, ಇದನ್ನು ಸ್ಲೇಕ್ ಲೈಮ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ನೀವು ಇಂಪಾರ್ಟೆಂಟ್, ಇದು ಯಾವುದೇ ರೂಪದಲ್ಲಿ ಕೇಳಬಹುದು. ಅವರೇ ಇದನ್ನು ಕ್ಯಾಲ್ಶಿಯಂ ಆಕ್ಸೈಡ್ ನೀರಿನ ಜೊತೆಗೆ ಇದು ರಿಯಾಕ್ಷನ್ ಆದಾಗ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗುತ್ತೆ, ಅದರ ಸಮೀಕರಣ ಬರೆಯಿರಿ. ಇದರಿಂದ ಜಾಸ್ತಿ ಹೀಟ್ ಬಿಡುಗಡೆ ಆಗುತ್ತೆ. ಹೀಟ್ ಬಿಡುಗಡೆ ಆದರೆ ಅದನ್ನು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂಥೇಳಿ ಕರಿತೀವಿ. ಏನು? ಸೊ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ನೆಕ್ಸ್ಟ್ ಒನ್ನು C+O2. ಇದು ಕಾಂಬಿನೇಷನ್ ರಿಯಾಕ್ಷನ್. ಇದು ಕಾಂಬಿನೇಷನ್ ರಿಯಾಕ್ಷನ್ ಯಾಕಂತೀವಿ ಅಥವಾ ಸಂಯೋಗ ಕ್ರಿಯೆ ಅಂತ ಯಾಕಂತ ಹೇಳ್ತೀವಿ ಅಂದರೆ, ಇಲ್ಲಿ ಇದೊಂದು ಎರಡು ಪ್ರತಿವರ್ತಕಗಳಿವೆ. ನೀವು ಎರಡು ಪ್ರತಿವರ್ತಕಗಳಿಗೂ ಸೇರಿ ಒಂದೇ ಉತ್ಪನ್ನ ಆಗಿದೆ, ಹೌದಾ? ಈ ಕಡೆ ಇರೋದು ಎರಡು, ಇದೊಂದು ಪ್ರತಿವರ್ತಕ, ಇದು ಒಂದು ಉತ್ಪನ್ನ. ಸೊ ದಿಸ್ ಈಸ್ ಕಾಲ್ಡ್ ಕಾಂಬಿನೇಷನ್ ರಿಯಾಕ್ಷನ್ ಬಿಕಾಸ್, ಕೇಳಿದರೆ ಇಯರ್ ಟು ರಿಯಾಕ್ಟಂಟ್ಸ್, ದೀಸ್ ಆರ್ ಕಾಲ್ಡ್ ಆ್ಯಸ್ ರಿಯಾಕ್ಟಂಟ್ಸ್. ಆ್ಯರೋ ಮಾರ್ಕ್ ಈ ಕಡೆ ಇದೆಯಲ್ಲ, ಅದು ರಿಯಾಕ್ಟಂಟ್ಸ್ ಟು ಫಾರ್ಮ್ ಸಿಂಗಲ್ ಪ್ರಾಡಕ್ಟ್. What product? Single product. Two reactants react together to form a single product. This is called as combination reaction. ಎರಡು ಪ್ರತಿವರ್ತಕಗಳು ವರ್ತಿಸಿ ಒಂದೇ ಉತ್ಪನ್ನ ಉಂಟು ಮಾಡುತ್ತವೆ. ಇಲ್ಲಿ ಇನ್ನೊಂದು ಬರ್ನಿಂಗ್ ಆಫ್ ಕೋಲ್, ಕಲ್ಲಿದ್ದಲಿನ ದಹನ ಅಂತ ಹೇಳ್ತೀವಿ. C ಅಂದರೆ ಕೋಲಲ್ಲಿ ಕಾರ್ಬನ್ ಇರುತ್ತೆ, ಹೌದಾ? ಕಲ್ಲಿದ್ದಲಲ್ಲಿ ಕಾರ್ಬನ್ ಇರುತ್ತೆ. ಅದು ಉರಿಯೋದು ಅಂದರೆ ಆಕ್ಸಿಜನ್ ಜೊತೆ ವರ್ತಿಸುತ್ತೆ. ಆಕ್ಸಿಜನ್ ಜೊತೆ ವರ್ತಿಸಿದಾಗ ಇಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್. C ಕಾರ್ಬನ್, O2 ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡು, ಕಪ್ಪು ಹೊಗೆ ಉಂಟಾಗುತ್ತೆ. ಇಲ್ಲಿ ಎರಡು ರಿಯಾಕ್ಟಂಟು, ಒಂದು ಎರಡು ಸಿಂಗಲ್ ಪ್ರಾಡಕ್ಟು. ಅದೇ ಥರ ಇಲ್ಲಿ ನೋಡ್ರಿ, ಎರಡು ಪ್ರತಿವರ್ತಕಗಳು, ಒಂದು ಉತ್ಪನ್ನ, ಹೌದಾ? ಇದು ಕಾರ್ಬನ್ ಬರ್ನಿಂಗ್. ಫಾರ್ಮೇಷನ್ ಆಫ್ ವಾಟರ್ ಅಂದ್ರೇನು? ನೀರಿನ ಅಣು ಉಂಟಾಗುವಿಕೆ. ಇಲ್ಲಿ ಹೈಡ್ರೋಜನ್, H2 ಅಂದ್ರೇನು? ಹೈಡ್ರೋಜನ್ನು. O2 ಅಂದ್ರೇನು? ಆಕ್ಸಿಜನ್ನು. ಎರಡೂ ಸೇರಿ H2 + O2 ಸೇರಿ H2O ಆಗುತ್ತೆ. H2O ಅಂದರೆ ನೀರು, ಹೌದಾ? ಇಲ್ಲಿ ಎರಡು ಪ್ರತಿವರ್ತಕ, ಇಲ್ಲಿ ಒಂದು ಉತ್ಪನ್ನ. ಟೂ ರಿಯಾಕ್ಟಂಟ್ಸ್ ರಿಯಾಕ್ಟ್ ವಿತ್ ಈಚ್ ಅದರ್ ಟು ಫಾರ್ಮ್ ಅ ಸಿಂಗಲ್ ಪ್ರಾಡಕ್ಟ್. ಸೊ ಇದನ್ನೇನಂತ ಹೇಳ್ತೀವಿ? ಕೆಮಿಕಲ್ ಕಾಂಬಿನೇಷನ್ ಅಂಥೇಳಿ ಕರಿತೀವಿ. ಸೊ ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್, CH4 + ಆಕ್ಸಿಜನ್. CH4 ಅಂದರೆ ಮೀಥೇನು, ಆಕ್ಸಿಜನ್ನು. ಇಟ್ ರಿಯಾಕ್ಟ್ಸ್ ಟು ಫಾರ್ಮ್ CO2, ಕಾರ್ಬನ್ ಡೈಆಕ್ಸೈಡ್ + ಹೈಡ್ರೋಜನ್ + ಹೀಟ್. Heat is released. The reactions in which heat is released called as exothermic reaction. See the second one, C6H12O6 ಅಂದರೆ ಗ್ಲೂಕೋಸ್. C6H12O6 ಅಂದ್ರೇನು? ಗ್ಲೂಕೋಸ್ ಪ್ಲಸ್ 6O2. O2 ಅಂದರೆ ಆಕ್ಸಿಜನ್. O2 ಅಂದ್ರೇನು? ಆಕ್ಸಿಜನ್ನು. ಈಗ ನಾವು ತಿನ್ನಂಥ ಆಹಾರ ಸಣ್ಣ ಕರುಳಿಗೆ ಹೋಗಿ ಅಲ್ಲಿ ಜೀರ್ಣ ಆಗುತ್ತೆ. ಜೀರ್ಣ ಆಗಿ ಅದನ್ನು ಗ್ಲೂಕೋಸ್ ಅಂತ ಹೇಳಿ ಕರಿತೀವಿ. ಅದು ರಕ್ತಕ್ಕೆ ಸೇರಿಕೊಂಡು ಮೈಟೊಕಾಂಡ್ರಿಯಾಗೆ ಹೋಗುತ್ತೆ. ಮೈಟೊಕಾಂಡ್ರಿಯಾಗೆ ಹೋಗಿ ಆಕ್ಸಿಜನ್ನ ಸಹಾಯದಿಂದ ಒಡೆದು ಕಾರ್ಬನ್ ಡೈಆಕ್ಸೈಡು, ವಾಟರು, ಆಮೇಲೆ ಎನರ್ಜಿ ರಿಲೀಸ್ ಮಾಡುತ್ತೆ. ಸೊ ಗ್ಲೂಕೋಸ್, ಡೈಜೆಸ್ಟೆಡ್ ಫುಡ್, ಫ್ರಾಮ್ ದ ಇಂಟೆಸ್ಟೈನ್ ಇಟ್ ಗೋಸ್ ಟು ದ ಬ್ಲಡ್. From the blood it goes to all the cells, it goes into the mitochondria. With the help of the oxygen, it breaks down and releases carbon dioxide and water. This is called as exothermic reaction. They may ask in the exam, ಇದು burning of glucose in your body is an exothermic reaction. Why ಅಂತ ಕೇಳಿದರೆ ಅಲ್ಲಿ ಏನಾಗುತ್ತೆ? heat is released in the form of energy ಅಂತೇಳಿ ಬರೀಬೇಕು. ಅದೇ ಥರ ಇನ್ನೊಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಮೇಲೆ ಆಲ್ರೆಡಿ ಹೇಳಿದ್ದೀನಿ, CaO, ಕ್ಯಾಲ್ಶಿಯಂ ಆಕ್ಸೈಡ್ + ವಾಟರ್. ಸೊ ಇದು ಸುಣ್ಣವನ್ನು ನೀರಲ್ಲಿ ಹಾಕಿದಾಗ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, COOH ಟ್ವೈಸ್ ಆಗುತ್ತೆ. ಆವಾಗ ಹೀಟ್ ರಿಲೀಸ್ ಆಗುತ್ತೆ, ಉಷ್ಣ ಬಿಡುಗಡೆ ಆಗುತ್ತೆ.